ನಿಮ್ಮ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯ ಕಂಪ್ಲೀಟ್ ಕವರೇಜ್ ಅನ್ನ ಮೆಗಾ ಕವರೇಜ್ ಅನ್ನ ಕೊಡ್ತಾ ಇದೆ. ಇದೀಗ 500 ವರ್ಷಗಳ ಕೋಟ್ಯಾಂತರ ಹಿಂದೂಗಳ ಕನಸು ಇದೀಗ ನನಸಾಗ್ತಾ ಇದೆ. ನಾಳೆ ರಾಮ ಮಂದಿರದ ಲೋಕಾರ್ಪಣೆ ಅದ್ದೂರಿಯಾಗಿ ಜರುಗುತ್ತೆ. ಮಧ್ಯಾಹ್ನ 12 ಗಂಟೆ 5 ನಿಮಿಷದಿಂದ 12 ಗಂಟೆ 55 ನಿಮಿಷದ ಒಳಗೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗಲಿಕ್ಕಿದೆ. ಅದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಹಿಂದೂಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಇಡೀ ವಿಶ್ವದ ಚಿತ್ತ ಅಯೋಧ್ಯೆ ತನ್ನಿಟ್ಟಿದೆ. ಮಧ್ಯಾಹ್ನ 1 ಗಂಟೆಗೆ ತದನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಮಧುಬನ ಗಿತ್ತಿಯಂತೆ ರಾಮ ಜನ್ಮಭೂಮಿ ಸಿಂಗಾರಗೊಂಡಿದೆ. ಎಲ್ಲಿ ನೋಡಿದ್ರೂ ಕೂಡ ಸಂಭ್ರಮ, ಸಡಗರ, ಜೈ ಶ್ರೀರಾಮ್ ಅನ್ನುವಂತಹ ಘೋಷವಾಕ್ಯಗಳು ಮೊಳಗ್ತಾ ಇದೆ. ಇಡೀ ವಿಶ್ವದ ಚಿತ್ತ ಇದೀಗ ಅಯೋಧ್ಯೆ ತನ್ನಿಟ್ಟಿರೋದು. ನಾಳೆ ಮಧ್ಯಾಹ್ನ 12 ಗಂಟೆ 5 ನಿಮಿಷದಿಂದ 12 ಗಂಟೆ 55 ನಿಮಿಷದ ಒಳಗೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾಗಲಿಕ್ಕಿದೆ. ತದನಂತರ ಮಧ್ಯಾಹ್ನ 1 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಹೀಗಾಗಿ ರಾಮ ಜನ್ಮಭೂಮಿ ಕಂಪ್ಲೀಟ್ ಮಧುಬನ ಗಿತ್ತಿಯಂತೆ ಸಿಂಗಾರಗೊಂಡಿದೆ. ಎಲ್ಲೆಲ್ಲೂ ಸಂಭ್ರಮ, ಸಡಗರ, ಜೈ ಶ್ರೀರಾಮ್ ಅನ್ನುವಂತಹ ಘೋಷವಾಕ್ಯಗಳು ಮೊಳಗ್ತಾ ಇದೆ. ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. 500 ವರ್ಷಗಳ ಕನಸು ಇದೀಗ ನನಸಾಗ್ತಾ ಇದೆ. ಅದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳೋದಕ್ಕೆ, ಅದೆಲ್ಲಕ್ಕೂ ಸಾಕ್ಷಿ ಆಗ್ತಾ ಇದೆ ಅಯೋಧ್ಯೆ. ನಾಳೆಯ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ 12 ಗಂಟೆ 5 ನಿಮಿಷದಿಂದ 12 ಗಂಟೆ 55 ನಿಮಿಷದ ಒಳಗಡೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾಗಲಿಕ್ಕಿದೆ. ರಿಪಬ್ಲಿಕ್ ಕನ್ನಡ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಮೆಗಾ ಕವರೇಜ್ ಅನ್ನ ಅಯೋಧ್ಯೆಯಿಂದ ಕೊಡ್ತಾ ಇದೆ. ನಮ್ಮ ಪ್ರತಿನಿಧಿಗಳಾದಂತಹ ಜಯಪ್ರಕಾಶ್ ಶೆಟ್ಟಿ, ಶ್ರುತಿ ಕಿತ್ತೂರು ಹಾಗೆ ಸ್ಮಿತಾ ರಂಗನಾಥ್ ಮೂವರೂ ಕೂಡ ಅಯೋಧ್ಯೆಯಲ್ಲಿ ಬೀಡು ಬಿಟ್ಟು ಕನ್ನಡಿಗರಿಗೋಸ್ಕರ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ವೈಭವ ಮೇಳೈಸಿದೆ. ಕಲರ್ಫುಲ್ ಹೂವು, ಲೈಟಿಂಗ್ಸ್ಗಳಿಂದ ರಘುರಾಮನ ಮಂದಿರ ಜಗಮಗಿಸ್ತಾ ಇದೆ. ದೇಶದ ಮೂಲೆ ಮೂಲೆಯಿಂದ ತರಲಾದ ವಿವಿಧ ಬಗೆಯ ಹೂವುಗಳಿಂದ ಸಿಂಗರಿಸಲಾಗಿದೆ. ಈ ಕುರಿತ ಒಂದು ಝಲಕ್ ನೋಡೋಣ ಬನ್ನಿ. ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕೌಂಟೌನ್ ಶುರುವಾಗಿದೆ. ಕರಸೇವಕರ ದಶಕಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ. ಅಸಂಖ್ಯಾತ ಹಿಂದೂಗಳ ಕನಸು ಕೊನೆಗೂ ನನಸಾಗ್ತಿದೆ. ಬಾಲರಾಮನ ಕಣ್ತುಂಬಿಕೊಳ್ಳಲು ಕೋಟಿ ಕೋಟಿ ಹೃದಯಗಳು ತುದಿಗಾಲಿನಲ್ಲಿ ನಿಂತಿವೆ. ದೇಶದ ತರಹೇವಾರಿ ಕಲರ್ಫುಲ್ ಹೂಗಳಿಂದ ಮಂದಿರವನ್ನ ಅಲಂಕರಿಸಲಾಗ್ತಿದೆ. ಶ್ರೀರಾಮ ಮಂದಿರದ ಗೋಡೆಗಳ ಮೇಲೆ ಹೂವಿನಲ್ಲೇ ಜೈ ಶ್ರೀರಾಮ್ ಘೋಷಣೆಯನ್ನ ಚಿತ್ರಿಸಲಾಗಿದ್ದು ಮನಸೂರೆಗೊಳ್ಳುತ್ತಿದೆ. ಓಂಕಾರ, ಸ್ವಸ್ತಿಕ್, ಕಮಲದ ಹೂವು, ಶಂಖ, ಬಿಲ್ಲು ಬಾಣ, ಗರುಡ ಹೀಗೆ ಬಾಲರಾಮನ ಮೂರ್ತಿಯಲ್ಲಿರುವ ದಶಾವತಾರಗಳನ್ನ ಹೂವಿನಲ್ಲೇ ಬಿಡಿಸಲಾಗಿದೆ. ಅಯೋಧ್ಯೆಯ ವೈಭವದಿಂದ ಭಕ್ತ ಸಾಗರ ಪುಳುಕಿತವಾಗಿದೆ. ದಿನೇ ದಿನೇ ಶ್ರೀರಾಮನೂರಿನತ್ತ ಭಕ್ತ ಸಾಗರವೇ ಹರಿದು ಬರ್ತಿದೆ. ಬೀದಿ ಬೀದಿಗಳಲ್ಲಿ ರಾಮನಾಮ ಪಠಣ, ಜೈ ಶ್ರೀರಾಮ್ ಘೋಷಣೆ ಕಿವಿಗೆ ಅಪ್ಪಳಿಸುತ್ತಿದೆ. ಮಂದಿರಕ್ಕೆ ಬಗೆ ಬಗೆಯ ಹೂವಿನ ಅಲಂಕಾರ ಮಾಡಿದ್ದು ಜಗಮಗಿಸುತ್ತಿದೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳ್ಕೊಂಡಿರೋದು. ಇದೇ ಸಂದರ್ಭದಲ್ಲಿ ಅದಕ್ಕೆ ಏನೇನು ಬೇಕೋ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಜೊತೆಗೆ ಬಾಲರಾಮನನ್ನ ಸ್ವಾಗತ ಮಾಡೋದಕ್ಕೆ ಇಡೀ ಅಯೋಧ್ಯೆ ಇಲ್ಲಿ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ. ಅದರ ಒಂದು ಝಲಕ್ ಇಲ್ಲಿದೆ. ಐದು ದಶಕಗಳ ರಾಮ ಭಕ್ತರ ಹೋರಾಟ ಮತ್ತು ತಪಸ್ಸಿನ ಫಲ ಎಂಬಂತೆ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ದೇಗುಲ ನಿರ್ಮಾಣವಾಗಿದೆ. ಸೋಮವಾರ ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ. ಹೀಗಾಗಿ ಬಾಲರಾಮನ ಸ್ವಾಗತಕ್ಕೆ ಇಡೀ ಅಯೋಧ್ಯೆ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ. ಹೌದು, ಇಡೀ ಅಯೋಧ್ಯೆ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ.
ರಾಮ ಮಂದಿರಕ್ಕೆ ತೆರಳುವ ಬೀದಿಗಳು ಹಾಗೂ ರಸ್ತೆಗಳ ಇಕ್ಕೆಲಗಳಲ್ಲಿ ರಾಮನ ಚಿತ್ರಗಳು, ಫ್ಲೆಕ್ಸ್, ಬ್ಯಾನರ್ ಹಾಗೂ ಕೇಸರಿ ಬಾವುಟಗಳನ್ನು ಹಾಕಲಾಗಿದೆ. ಇದಕ್ಕೆ ದೀಪಾಲಂಕಾರವನ್ನ ಮಾಡಲಾಗಿದೆ. ಬಣ್ಣ ಬಣ್ಣದ ದೀಪಗಳಿಂದ ಇಡೀ ಅಯೋಧ್ಯೆ ಜಗಮಗಿಸ್ತಾ ಇದೆ. ಸೋಮವಾರ ಪುರೋಹಿತರ ವೈದಿಕ ಮಂತ್ರದೊಂದಿಗೆ ಪ್ರಧಾನಿ ಮೋದಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿದ್ದಾರೆ. ಜೊತೆಗೆ ಈ ವೇಳೆ 8,000 ಗಣ್ಯರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಒಟ್ಟಾರೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಕೋಟ್ಯಾಂತರ ರಾಮ ಭಕ್ತರು ಕಾತರದಿಂದ ಎದುರು ನೋಡ್ತಾ ಇದ್ದಾರೆ.